ನಮಸ್ಕಾರ ಮಕ್ಕಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನನ್ನ ನೆಚ್ಚಿನ ಗುರುಗಳ ಬಗ್ಗೆ 10 ಸಾಲುಗಳ ಪ್ರಬಂಧವನ್ನು ಯಾವ ರೀತಿ ಬರಿಬೇಕಂತಂದು ನೋಡೋಣ. ಬನ್ನಿ ಹಾಗಾದರೆ. ನನ್ನ ನೆಚ್ಚಿನ ಗುರುಗಳ ಬಗ್ಗೆ 10 ಸಾಲುಗಳ ಪ್ರಬಂಧ. ಮೊದಲನೇ ಪಾಯಿಂಟ್, ನಮ್ಮ ಜೀವನಕ್ಕೆ ಉತ್ತಮ ಮಾರ್ಗದರ್ಶನ ನೀಡಿ ಭವಿಷ್ಯವನ್ನು ರೂಪಿಸುವವರು ಗುರುಗಳು. ನಮ್ಮ ಜೀವನಕ್ಕೆ ಉತ್ತಮ ಮಾರ್ಗದರ್ಶನ ನೀಡಿ ಭವಿಷ್ಯವನ್ನು ರೂಪಿಸುವವರು ಗುರುಗಳು. ಎರಡನೇ ಪಾಯಿಂಟ್, ಗು ಎಂದರೆ ಅಜ್ಞಾನ ಅಥವಾ ಕತ್ತಲೆ ಮತ್ತು ರು ಎಂದರೆ ಅದನ್ನು ನಿವಾರಿಸುವವನು ಎಂದರ್ಥ. ಎರಡನೇ ಪಾಯಿಂಟ್, ಗು ಎಂದರೆ ಅಜ್ಞಾನ ಅಥವಾ ಕತ್ತಲೆ ಮತ್ತು ರು ಎಂದರೆ ಅದನ್ನು ನಿವಾರಿಸುವವನು ಎಂದರ್ಥ. ಮೂರನೇ ಪಾಯಿಂಟ್, ನನ್ನ ನೆಚ್ಚಿನ ಗುರುಗಳು ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದ ಶ್ರೀ ಪಾಟೀಲ್ ಸರ್ ಅವರು. ಇಲ್ಲಿ ನೀವು ನಿಮ್ಮ ನೆಚ್ಚಿನ ಗುರುಗಳ ವಿಷಯ ಮತ್ತು ಅವರ ಹೆಸರನ್ನು ಹಾಕಬೇಕು. ಮೂರನೇ ಪಾಯಿಂಟ್, ನನ್ನ ನೆಚ್ಚಿನ ಗುರುಗಳು ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದ ಶ್ರೀ ಪಾಟೀಲ್ ಸರ್ ಅವರು. ನಾಲ್ಕನೇ ಪಾಯಿಂಟ್, ಅವರ ಬೋಧನಾ ಶೈಲಿಯು ತುಂಬ ಸರಳವಾಗಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ನಾಲ್ಕನೇ ಪಾಯಿಂಟ್, ಅವರ ಬೋಧನಾ ಶೈಲಿಯು ತುಂಬ ಸರಳವಾಗಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ಐದನೇ ಪಾಯಿಂಟ್, ಅವರು ನಮಗೆ ಕೇವಲ ಪಠ್ಯಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ಉತ್ತಮ ನಡತೆ ಮತ್ತು ಜೀವನ ಮೌಲ್ಯಗಳನ್ನು ಕಲಿಸುತ್ತಾರೆ. ಐದನೇ ಪಾಯಿಂಟ್, ಅವರು ನಮಗೆ ಕೇವಲ ಪಠ್ಯಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ಉತ್ತಮ ನಡತೆ ಮತ್ತು ಜೀವನ ಮೌಲ್ಯಗಳನ್ನು ಕಲಿಸುತ್ತಾರೆ. ಆರನೇ ಪಾಯಿಂಟ್, ತರಗತಿಯಲ್ಲಿ ಯಾವುದೇ ವಿಷಯವನ್ನು ಅನುಮಾನವಿಲ್ಲದೆ ಪ್ರೀತಿಯಿಂದ ನಗುತ್ತಾ ವಿವರಿಸುವವರು ಅವರ ವಿಶೇಷತೆ. ಆರನೇ ಪಾಯಿಂಟ್, ತರಗತಿಯಲ್ಲಿ ಯಾವುದೇ ವಿಷಯವನ್ನು ಅನುಮಾನವಿಲ್ಲದೆ ಪ್ರೀತಿಯಿಂದ ನಗುತ್ತಾ ವಿವರಿಸುವುದು ಅವರ ವಿಶೇಷತೆ. ಏಳನೇ ಪಾಯಿಂಟ್, ಅವರು ಯಾವಾಗಲೂ ಸಮಯ ಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಮತ್ತು ಶಿಸ್ತಿನ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತಾರೆ. ಏಳನೇ ಪಾಯಿಂಟ್, ಅವರು ಯಾವಾಗಲೂ ಸಮಯ ಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಮತ್ತು ಶಿಸ್ತಿನ ಜೀವನ ನಡೆಸಲು ಪ್ರೇರೇಪಿಸುತ್ತಾರೆ. ಎಂಟನೇ ಪಾಯಿಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಸರಿಯಾದ ಪರಿಹಾರವನ್ನು ಸೂಚಿಸುತ್ತಾರೆ. ಎಂಟನೇ ಪಾಯಿಂಟ್, ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಸರಿಯಾದ ಪರಿಹಾರವನ್ನು ಸೂಚಿಸುತ್ತಾರೆ. ಏಳನೇ ಪಾಯಿಂಟ್, ಅವರ ಮಾರ್ಗದರ್ಶನದಿಂದಾಗಿ ನಾನು ಶೈಕ್ಷಣಿಕವಾಗಿ
ಮತ್ತು ವೈಯಕ್ತಿಕವಾಗಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಿದ್ದೇನೆ. 9ನೇ ಪಾಯಿಂಟ್, ಅವರ ಮಾರ್ಗದರ್ಶನದಿಂದಾಗಿ ನಾನು ಶೈಕ್ಷಣಿಕವಾಗಿ ಮತ್ತು ವೈಯಕ್ತಿಕವಾಗಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಿದ್ದೇನೆ. 10ನೇ ಪಾಯಿಂಟ್, ವಿದ್ಯಾರ್ಥಿಗಳ ಮೇಲೆ ಅಪಾರ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿರುವ ಇಂತಹ ಆದರ್ಶ ಗುರುಗಳು ಸಿಕ್ಕಿರುವುದು ನನ್ನ ಅದೃಷ್ಟ. 10ನೇ ಪಾಯಿಂಟ್, ವಿದ್ಯಾರ್ಥಿಗಳ ಮೇಲೆ ಅಪಾರ ಕಾಳಜಿ ಮತ್ತು ಪ್ರೀತಿಯನ್ನು ಹೊಂದಿರುವ ಇಂತಹ ಆದರ್ಶ ಗುರುಗಳು ಸಿಕ್ಕಿರುವುದು ನನ್ನ ಅದೃಷ್ಟ. ಮಕ್ಕಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. 3ನೇ ಪಾಯಿಂಟ್ ಒಳಗೆ ನಿಮ್ಮ ನೆಚ್ಚಿನ ಗುರುಗಳ ವಿಷಯ ಮತ್ತು ಅವರ ಹೆಸರನ್ನು ಹಾಕೋದು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಥ್ಯಾಂಕ್ ಯು.